ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ಪನ್ನು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹೇಗೆ ಹಾಕೋದಂತೇಳಿ ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಮೊದಲೇದಾಗಿ ನೋಡ್ಕೋಬೋದು. ಸೊ ಡೈರೆಕ್ಟಾಗಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಕೋಬೋದು, ಈ ರೀತಿಯಾಗಿ ಎರಡು ಅಪ್ಲೈ ನಾವು ಅಂತೇಳಿ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು ಏನಾದರೂ ಅಪ್ಲೈ ಮಾಡ್ತಿದ್ರೆ ಸೊ ಮೊದಲೇ ಅಪ್ಲೈ ನಾವು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಅಪ್ಲೈ ಮಾಡೋರಾಗಿದ್ದರೆ ಅವರು 2ನೇ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಮೊದಲೇದಾಗಿ ಬಡ್ಡಿಪುರ್ ಸ್ಟಡಿ ವೆಬ್ಸೈಟನ್ನು ಓಪನ್ ಮಾಡ್ತಿದ್ರೆ ನೀವು ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಈಗಾಗಲೇ ಯಾರಾದರೂ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಮೊಬೈಲ್ ನಂಬರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮ್ಮದು ಲಾಗಿನ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಅದಾದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಮೊದಲನೇದಾಗಿ ಇಲ್ಲಿ ಸ್ಟೂಡೆಂಟ್ ಪರ್ಸ್ನಲ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಯಾರು ಅಪ್ಲೈ ಮಾಡ್ತಿದ್ರಿ ಅವರ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕು. ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಮತ್ತು ವಾಟ್ಸಪ್ ನಂಬರ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಯಾವ್ದು ಬರುತ್ತೆ, ಫ್ಯಾಮಿಲಿ ಇನ್ಕಮ್ ಎಷ್ಟು, ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಹುಟ್ಟಿದವರು ಅಂದರೆ ನಿಮ್ಮ ತಮ್ಮ ಅಥವಾ ತಂಗಿ ಎಷ್ಟು ಜನ ಇದ್ದಾರೆ ಅವ್ರನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಎಜುಕೇಷನ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಒಂದನೇ ಆಪ್ಷನ್ನಲ್ಲಿ ಎಜುಕೇಷನ್ ಡೀಟೇಲ್ಸಲ್ಲಿ ನಿಮ್ಮ ಪ್ರಿವಿಯಸ್ ಇಯರ್ ಮತ್ತು ಈಗ ಪ್ರೆಸೆಂಟಾಗಿ ಯಾವುದು ಓದ್ತಿದ್ದೀರಿ ಅದರದ್ದು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಹೋಗಿ ನೀವು ನಿಮ್ಮ ಕ್ಲಾಸ್ ಯಾವುದು ಮತ್ತು ನಿಮ್ಮ ಕೋರ್ಸ್ ಯಾವುದು, ಇನ್ಸ್ಟಿಟ್ಯೂಟ್ ನೇಮ್, ಅಕಾಡೆಮಿಕ್ ಇಯರ್ ಮತ್ತು ಸೆಲೆಕ್ಟ್ ಡಿಸ್ಟಿಕ್ ಆ್ಯಂಡ್ ತಾಲೂಕು ಮತ್ತು ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ವರ್ಷಕ್ಕೆ ಎಷ್ಟು ಪೇಮೆಂಟ್ ಇದೆ ಅದನ್ನು ಹಾಕಿ ಮತ್ತು ಯಾವ ವರ್ಷ ಪಾಸ್ ಆಗ್ತೀರಾ ಅನ್ನೋದನ್ನು ಹಾಕಬೇಕು. ಇನ್ನು ಅದರ ಕೆಳಗಡೆ ಕ್ಲಾಸ್ 12 ಅನ್ನೋ ಆಪ್ಷನ್ ಇದೆಯಲ್ಲ ಅದರಲ್ಲಿ ಹೋಗಿ ನೀವು ಅದರ ಕೆಳಗಡೆ ನಿಮ್ಮ ಒಂದು ಪ್ರಿವಿಯಸ್ ಇಯರ್ನ ಕ್ಲಾಸಸ್ ಇರುತ್ತೆ. ಸೊ ಅದರಲ್ಲಿ ನೀವು ಪ್ರಿವಿಯಸ್ ಇಯರ್ನಲ್ಲಿ ಯಾವ ಬೋರ್ಡ್ನಲ್ಲಿ ಕಲಿತಿದ್ದೀರಿ ಮತ್ತು ಸ್ಟ್ರೀಮ್ ಯಾವುದು ಅಂದರೆ PCM ಅಥವಾ ಆರ್ಟ್ಸಾ ಅಥವಾ ಕಾಮರ್ಸಾ ಅಂಥೇಳಿ ಅಲ್ಲಿ ಕೊಡಬೇಕು. ಸೊ ಇನ್ಸ್ಟಿಟ್ಯೂಟ್ ನೇಮ್, ಇನ್ಸ್ಟಿಟ್ಯೂಟ್ ಟೈಪ್ ಅಂದರೆ ಏನು ಗೌರ್ಮೆಂಟಾ ಅಥವಾ ಗೌರ್ಮೆಂಟ್ ಆ್ಯಡೆಡಾ ಪ್ರೈವೇಟಾ ಅಂಥೇಳಿ ಹಾಕಬೇಕಾಗುತ್ತೆ. ಸೊ ಸ್ಟೇಟನ್ನು ಹಾಕಿ ಮತ್ತು ಇಲ್ಲಿ ಕೂಡ ಸ್ಟೇಟು ತಾಲೂಕು ಎಲ್ಲ ರೀತಿಯಾಗಿ ಹಾಕಿ ಇನ್ಸ್ಟಿಟ್ಯೂಟ್ ನೇಮನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿಕೊಂಡು ಮತ್ತು ನೀವು ಪ್ರಿವಿಯಸ್ ಇಯರ್ನ ಯಾವಾಗ ಪಾಸ್ ಆಗಿದ್ದೀರಿ ಅನ್ನೋದನ್ನು ಕೂಡ ಇಲ್ಲಿ ಹಾಕಿ ಮತ್ತು ಅದರ ಕೆಳಗಡೆ ಪ್ರಿವಿಯಸ್ ಇಯರ್ನಲ್ಲಿ ಎಷ್ಟು ಮಾರ್ಕ್ಸನ್ನು ಪಡ್ಕೊಂಡಿದ್ದೀರಿ ಅಂತ ಹಾಕಬೇಕು. ಸೊ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸನ್ನು ಹಾಕಬೇಕು. ಮೊದಲೇದಾಗಿ ನಿಮ್ಮ ಫಾದರ್ದು ಹಾಕಿ, ಎರಡನೇದಾಗಿ ನಿಮ್ಮ ಮದರ್ದು ಹಾಕಿ ಅದರಲ್ಲಿ ಹೋಗಿ ನೀವು ನಿಮ್ಮ ಫಾದರ್ದು ನೇಮ್ ಮತ್ತು ಮೊಬೈಲ್ ನಂಬರ್, ಅವರ ಇನ್ಕಮ್ ಏನು ಮಾಡ್ತಾರೆ ಅಂತ ಹಾಕಬೇಕು. ಇನ್ನು ಮದರ್ದು ಕೂಡ ಸೇಮ್ ಇರುತ್ತೆ. ಸೊ ಅದನ್ನು ಕೂಡ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸೇವ್ ಅಂತ ಕೊಡಬೇಕು. ಇನ್ನು ಡಾಕ್ಯುಮೆಂಟ್ಸ್ ಆಪ್ಷನ್ನಲ್ಲಿ ನೀವು ಮೊದಲೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ಕೊಡಬೇಕಾಗುತ್ತೆ ಮತ್ತು ಎರಡನೇದಾಗಿ ಆಧಾರ್ ಕಾರ್ಡ್, ಮೂರನೇದಾಗಿ ಅಡ್ಮಿಷನ್ ಲೆಟ್ರನ್ನು ಕೊಡಬೇಕು. ಅಂದರೆ ಇನ್ನು ಮೂರನೇದಾಗಿ ನಿಮ್ಮ ಒಂದು ಕಾಲೇಜ್ ಐಡಿಯನ್ನು ನೀವು ಅಪ್ಲೋಡ್ ಕೊಡಬೇಕು. ಇನ್ನು ನಾಲ್ಕನೇದಾಗಿ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂದರೆ ಕಾಸ್ಟ್ ಇನ್ಕಮನ್ನು ಕೊಡಿ. ಎರಡನೇದಾಗಿಯೂ ಕೂಡ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನೇ ಕೊಡಿ. ಲೇಟೆಸ್ಟ್ ಕಾಲೇಜ್ ಫೀ ರೆಸಿಪ್ಟನ್ನು ಕೊಡಬೇಕು. ಅಂದರೆ ಈಗ ನೀವು ಪ್ರೆಸೆಂಟಲ್ಲಿ ಯಾವ ಕೋರ್ಸನ್ನು ಮಾಡ್ತಿದ್ದೀರಿ ಆ ಒಂದು ಕಾಲೇಜ್ದು ಈ ವರ್ಷದ್ದು ಫೀ ರೆಸಿಪ್ಟನ್ನು ಅಪ್ಲೋಡ್ ಕೊಡಿ. ಸೊ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಕೊಡಿ ಮತ್ತು ಇನ್ನು ಪ್ರೀವಿಯಸ್ ಇಯರ್ ಮಾರ್ಕ್ಶೀಟನ್ನು ಅಪ್ಲೋಡ್ ಕೊಡಬೇಕಾಗತ್ತೆ.
ಅಂದರೆ ನೀವು ಪ್ರಿವಿಯಸ್ ಇಯರ್ನಲ್ಲಿ ಯಾವ ಕೋರ್ಸನ್ನು ಮಾಡ್ತಿದ್ದೀರಿ ಆ ಒಂದು ಕೋರ್ಸಿನ ಮಾರ್ಕ್ಶೀಟನ್ನು ಕೂಡ ಅಪ್ಲೋಡ್ ಕೊಡಬೇಕು. ಸೊ ಇದೆಲ್ಲ ಆದ ತಕ್ಷಣ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ರೆಫರೆನ್ಸನ್ನು ಕೊಡಬೇಕಾಗುತ್ತೆ. ನಿಮ್ಮ ತಂದೆ ಅಥವಾ ತಂಗಿ, ನಿಮ್ಮ ಮನೆಯವರ, ನಿಮ್ಮ ಫ್ಯಾಮಿಲಿಯಲ್ಲಿರುವ ಒಂದು ಅಣ್ಣ ಅಥವಾ ತಂಗಿಯ ರೆಫರೆನ್ಸನ್ನು ನೀವು ಕೊಡ್ಬೋದು. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ನಿಮ್ಮ ಅಣ್ಣ ಅಥವಾ ತಂಗಿ ಅಥವಾ ತಮ್ಮ ಅಥವಾ ತಂದೆಯ ರೆಫರೆನ್ಸ್ ಆಗಿ ನೀವು ಅವರನ್ನು ಕೊಡ್ಬೋದು. ಅದಾದ ತಕ್ಷಣ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಆದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಇಲ್ಲಿ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲೇದಾಗಿ ಅಕೌಂಟ್ ನಂಬರ್ನ ಹಾಕಿ, ಮೊದಲೇದಾಗಿ ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು. ಅಂದರೆ ಅಕೌಂಟ್ ಯಾರು ಹೊಂದಿರ್ತೀರಿ ಅವರ ಒಂದು ನೇಮ್ ಹಾಕಬೇಕು. ಎರಡನೇದಾಗಿ ಅಕೌಂಟ್ ನಂಬರ್ ಹಾಕಿ, ಮೂರನೇದಾಗಿ ಆ ಒಂದು ಬ್ಯಾಂಕಿನ IFSC ಕೋಡ್ ಹಾಕಿ, ನಾಲ್ಕನೇದಾಗಿ ನೀವು IFSC ಕೋಡ್ ಮತ್ತು IFSC ಕೋಡ್ ಹಾಕಿದಾದ ತಕ್ಷಣ ನಿಮಗೆ ಬ್ಯಾಂಕ್ ನೇಮ್ ಮತ್ತು ಬ್ರ್ಯಾಂಚ್ ನೇಮನ್ನು ನೀವು ಹಾಕುವ ಅವಶ್ಯಕತೆ ಇಲ್ಲ, ತಾನೇ ತೊಗೊಳುತ್ತೆ. ಸೊ ಇಷ್ಟು ಹಾಕಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಮತ್ತೆ ನೀವು ಇದಕ್ಕೆ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ತಕ್ಷಣ ನಿಮಗೆ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತೆ. ಯುವರ್ ಸೆಲ್ಫ್ ಅಂದರೆ ಹೌ ಡಿಡ್ ಯು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಹೇಗೆ, ಎಲ್ಲಿಂದ ತಿಳ್ಕೊಂಡ್ರಿ ಅಂಥೇಳಿ ಕ್ವಶನ್ ಕೇಳಿರ್ತಾರೆ. ಸೊ ಇದರಲ್ಲಿ ನೀವು ಎಲ್ಲಿಂದ ತಿಳ್ಕೊಂಡ್ರಿ ಅನ್ನೋದನ್ನು ಹಾಕಬೇಕು. ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತೇಳಿ ಕೊಡ್ತೀನಿ. ಸೊ ಸೋಷಿಯಲ್ ಮೀಡಿಯಾ ಅಂತ ಕೊಟ್ಟು ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಕೆಳಗಡೆ 5 ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ, ಅವನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಪ್ರಿವ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನೀವು ಏನು ಈಗ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಅಪ್ಲಿಕೇಶನ್ ಇನ್ನೊಮ್ಮೆ ನೋಡ್ಕೋಬೇಕು. ನೋಡ್ಕೊಂಡಾದ ತಕ್ಷಣ ಇಲ್ಲಿ ಎಡಿಟ್ ಆಪ್ಷನ್, ಅಂದರೆ ನಿಮ್ದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಏನೂ ಮಿಸ್ಟೇಕ್ಸ್ ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಯುವರ್ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಸ್ಕಾಲರ್ಶಿಪ್ಪನ್ನು ನೀವು ಸ್ಟೇಟಸನ್ನು ಎಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈಡ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸಬ್ಮಿಟ್ ಆಗಿದೆ ಅಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೋದು. ಸೊ ನಿಮ್ದು ಏನಾದರೂ ಸೆಲೆಕ್ಷನ್ ಆದರೆ ಇಲ್ಲೇ 3 ಡಾಟೆಡ್ ಲೈನಲ್ಲಿ ಅವಾರ್ಡೆಡ್ ಸ್ಕಾಲರ್ಶಿಪ್ ಅಂತೇಳಿ ಬರುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಈ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ ಆಗಿದ್ದೀರಾ ಅಲ್ಲ ಅಂತ ತೋರಿಸುತ್ತೆ. ಗೈಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.